ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಗಿರೀಶ್ ಲಿಂಗಣ್ಣ ಅವರು ಇನ್ನೊಂದು ವಾದ ಕೂಡ ಇದೆ, ತುಂಬ ಕಡಿಮೆ ಜನ ಮಾಡ್ತಾ ಇರುವ ವಾದ. ಅಫ್ಕೋರ್ಸ್ ಇದನ್ನು ಒಂದು ಬ್ರೀದಿಂಗ್ ಸ್ಪೇಸ್ ಆಗಿ ಬಳಸಿಕೊಳ್ಳೋದಕ್ಕೆ ಈ ಸೀಸ್ ಫೈರ್ ಅಷ್ಟೇ, ಮತ್ತೆ ತಮ್ಮ ಆರ್ಸನಲನ್ನು ಫುಲ್ ಮಾಡಿಕೊಂಡು ದೊಡ್ಡ ಪ್ರಮಾಣದ ದಾಳಿಯನ್ನು ಅಮೆರಿಕ ಇರಾನ್ ಮೇಲೆ ಮಾಡುತ್ತೆ ಅಂತ ಆಗ್ಬೋದು ಸರ್. ಪಾಸಿಬಿಲಿಟಿ ಎಷ್ಟಿದೆ? ದೇರ್ ಪಾಸಿಬಿಲಿಟಿ ಇಸ್ 50-50. ದೇ ಕ್ಯಾನ್ ಡೂ ದಟ್ ಬಿಕಾಸ್ ಇಟ್ ಕ್ಯಾನ್ ಬಿ ಓನ್ಲಿ ಸೀನ್ ಆಸ್ ಎ ಇಂಟರ್ಮಿಷನ್, ಅಂದರೆ ಇಂಟರ್ವಲ್ ಈ ಥರ ಕೊಟ್ಬಿಟ್ಟು ಬಿಕಾಸ್ ಇವಂದು ಟ್ರಂಪ್ ಆಗಲೇ 30% ಅಷ್ಟು ಇಳಿದುಬಿಟ್ಟಿದೆ. ಇಫ್ ಇಟ್ ಗೋಸ್ ಬಿಯಾಂಡ್ 20%, ದೇ ವಿಲ್ ಗೋ ಫಾರ್ ರಿಮೂವಲ್ ಆಫ್ ದ ಪ್ರೆಸಿಡೆಂಟ್. ಸೊ ಈಗಾಗಲೇ 30%ಗಿಂತ ಕೆಳಗೋಗಿದೆ ರೇಟಿಂಗ್. ಮತ್ತೊಮ್ಮೆ ದಾಳಿ ಮಾಡೋದು ಆರ್ಟಿಕಲ್ 25 ಇಂಪೀಚ್ಮೆಂಟ್. ಸರ್ ಒಂದೇ ನಿಮಿಷ ಇರಿ ಸರ್, ಒಂದೇ ನಿಮಿಷ. ಮೋಹನ್ ಚಿತ್ತಾಲಿ ಸರ್ ಬಂದೆ. ಎಸ್. ಸೊ ಈ ಥರ ಟೈಮ್ ಕೊಟ್ಟು ಆಫ್ಟರ್ ದ ಎಲೆಕ್ಷನ್ ತಿರ್ಗಾ ಇದು ರೈಸ್ ಆಗ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಫ್ಟರ್ ದಿ ನವೆಂಬರ್ ನಂತರ ಪ್ಲಸ್ ಇವಂದು ಎಲೆಕ್ಷನ್ ಇದೆ, ಇಸ್ರೇಲ್ ಪ್ರೆಸಿಡೆಂಟ್ ಅವಂದು ಎಲೆಕ್ಷನ್ ಇದೆ. ಐ ಡೋಂಟ್ ನೋ ವೆನ್ ಇಟ್ ಈಸ್ ಎಕ್ಸಾಕ್ಟ್ಲಿ. ಫಾರ್ ನೆಟನ್ಯಾಹು ಆಲ್ಸೋ ಎಲೆಕ್ಷನ್ ಇಸ್ ದೇರ್ ನೌ. ಸೊ ಈ ಎರಡು ಆದಮೇಲೆ ಮತ್ತೆ ಕಂಟಿನ್ಯೂ ಆದರೂ ಆಗ್ಬೋದು. ನೆಟನ್ಯಾಹು ಈ ಹ್ಯಾಸ್ ಬೀನ್ ಅಪೋಸಿಂಗ್ ಫ್ರಮ್ 35 years ಆಫ್ ದಿಸ್ ನ್ಯೂಕ್ಲಿಯರ್. 92 ಅಲ್ಲೇ ಹೇಳಿದ್ದ ಇರಾನ್ ಈಸ್ ವೆರಿ ಶಾರ್ಟ್ಲಿ ಗೋಯಿಂಗ್ ಟು ಬಿಕಮ್ ಎ ನ್ಯೂಕ್ಲಿಯರ್ ಪವರ್ ಅಂದಿದ್ದ. 2012 ಅಂದ, 2015 ಅಂದ ದೇ ಆರ್ ಬಿಕಮಿಂಗ್ ನ್ಯೂಕ್ಲಿಯರ್ ಪವರ್. ಅವ್ರಿಗೊಂಥರ ಅವರ್ಷನ್. ಇವರು ಪ್ರಯತ್ನ ಮಾಡ್ತಿರೋದು ಸುಳ್ಳ. 92 ಇಂದ 2026 ತನಕನೂ ಈಸ್ ನಿಯರಿಂಗ್ ಟು ನ್ಯೂಕ್ಲಿಯರ್ ಪವರ್. ಸರ್, ಮೊಸಾದ್ನ ದಾಖಲೆಗಳನ್ನು ನೋಡಿ ಆ ನ್ಯೂಕ್ಲಿಯರ್ ಬಾಂಬ್ ತಯಾರು ಮಾಡುವ ಎಂತೆಂಥ ಪ್ರಯತ್ನಗಳನ್ನ ಇವ್ರು ಯಾವ್ಯಾವ ರೀತಿಯಲ್ಲಿ ವಿಫಲ ಮಾಡಿದ್ರು ಅಂತ. ಹೌದು, ಸೈಂಟಿಸ್ಟ್ಗಳನ್ನ ಹೊಡೆದು ಹಾಕಿದ್ರು, ಅಲ್ಲಿರೋ ಸೆಂಟ್ರಿಫ್ಯೂಜ್ಗಳನ್ನೆಲ್ಲ ಸೈಬರ್ ಅಟ್ಯಾಕ್ ಮಾಡಿಸಿದ್ರು. ದೇ ಡಿಡ್ ಮೆನಿ ಥಿಂಗ್ಸ್. ಮೊಸಾದ್ 3 ಮೊಸಾದ್ ಒಂದು ಬುಕ್ ಬಂದಿದೆ, ಐ ಫರ್ಗಾಟ್ ದಟ್ ಬುಕ್. 3 ಮೊಸಾದ್ ಲೀಡರ್ಸ್ ವಾಟ್ ಆಲ್ ದೇ ಡಿಡ್ ಟು ಸಿ ದಟ್ ನ್ಯೂಕ್ಲಿಯರ್ ಇದು ಅಂದ್ರು. ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬಟ್ ನ್ಯೂಕ್ಲಿಯರ್ ದೇ ಹ್ಯಾವ್ ಗಾಟ್ ದಟ್ ನಾಲೆಜ್. ಇವತ್ತಿನ 400 ಸುಮ್ಮನೆ KG ತಗೊಂಡು ಹೋಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಬಟ್ ಸ್ಟಿಲ್ ದೇ ಹ್ಯಾವ್ ದ ನಾಲೆಜ್ ಟು ಎನ್ರಿಚ್ ದ ಯುರೇನಿಯಂ. ಆ್ಯಂಡ್ ಈ ನೆಟನ್ಯಾಹು ಇರೋ ತನಕ ಇದು ನಡೀತಾನೆ ಇರುತ್ತೆ. ಬಿಕಾಸ್ ನಾನು 92 ಇಂದಾನೆ ವೆನ್ ಹಿ ವಾಸ್ ಜಸ್ಟ್ ಎ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆಲ್ಸೋ ಹಿ ಹ್ಯಾಸ್ ಸ್ಟಾರ್ಟೆಡ್ ಟೆಲ್ಲಿಂಗ್ ದಿಸ್. ಈವನ್ ಈ ವೆಂಟ್ ಇನ್ ಜಾಯಿಂಟ್ ಕಾಂಗ್ರೆಸ್ ಒಂದು ಮೀಟಿಂಗಲ್ಲಿ ಅಗೇನ್ಸ್ಟ್ ದ ಪ್ರೆಸಿಡೆಂಟೇ ಹೇಳ್ಬಿಟ್ಟ, ಆ ಒಬಾಮಾ ಅಗೇನ್ಸ್ಟ್, ನೀನು ಮಾಡಿದ ತಪ್ಪು, JCPO ಅಗ್ರಿಮೆಂಟ್ ಮಾಡಿದ್ದೆ ತಪ್ಪು, ದೇ ಆರ್ ವೆರಿ ನಿಯರಿಂಗ್ ಟು ಮೇಕ್ ಎ ಇದು ಅಂತ. ಸೊ ಅನ್ಲೆಸ್ ಸ್ಟಿಲ್ ಈಸ್ ದೇರ್ ಆಸ್ ದ ಪ್ರೆಸಿಡೆಂಟ್, ಈ ವಾರ್ ಅಂತೂ ನಿಲ್ಲಲ್ಲ. ಇದು ಏನೇ ಆದರೂ ಸೀಸ್ ಫೈರ್ ಮಧ್ಯದಲ್ಲಿ ನಿಲ್ಲುತ್ತೆ, ತಿರ್ಗಾ ಸ್ಟಾರ್ಟ್ ಆಗುತ್ತೆ. ನೀವು ಹೇಳಿದ ಆರ್ಗ್ಯುಮೆಂಟಿಗೆ ನಂದೊಂದು ಪ್ರಶ್ನೆನೂ ಇದೆ. ಅಮೆರಿಕಕ್ಕೆ ರೀಗ್ರೂಪ್ ಆಗೋ ಅವಕಾಶ, ಅಮೆರಿಕ ಇದನ್ನೇನು ಅನ್ಪ್ಲಾನ್ಡ್ ಆಗಿ ದಾಳಿಯನ್ನು ನಡೆಸ್ತಾ ಇಲ್ಲ, ಅಮೆರಿಕನೇ ಈ ದಾಳಿಯನ್ನು ಪ್ಲಾನ್ ಮಾಡಿದ್ದು. ಅಮೆರಿಕ ಬಳಿ ನಿಜ. ಬಟ್ ನೆಕ್ಸ್ಟ್ ಯಾವುದೇ ಹಂತದಲ್ಲಿ ದಾಳಿ ನಡೆಸಬೇಕಾದ್ರೂ ಕೂಡ ಅಮೆರಿಕದ ಬಳಿ ಏನು ಇವತ್ತು ಏರ್ ಸುಪೀರಿಯಾರಿಟಿ ಇಲ್ವಾ? ಅಮೆರಿಕದ ಬಳಿ ಇವತ್ತೇನು ಹಣದ ಕೊರತೆ ಇಲ್ಲಪ್ಪ, ನಮ್ಗೆ ಹಣದ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ಇದೆಯಾ? ಇಲ್ವಾ? ಅಮೆರಿಕ ನರೇಟಿವ್ ಬಿಲ್ಡ್ ಮಾಡೋದ್ರಿಂದ ಹಿಡಿದು CIA ಒಳಗೆ ಕಳಿಸೋದ್ರಿಂದ ಹಿಡಿದು ಏನೇನು ಮಾಡ್ಬೋದಿತ್ತು ಅದನ್ನೆಲ್ಲವನ್ನ ಮಾಡಿ ದಾಳಿಗಿಳಿದಿದೆ. ಪ್ರಶ್ನೆ ಗಲ್ಫ್ ದೇಶಗಳ ಮೇಲಿನ ದಾಳಿಯನ್ನು ಅಮೆರಿಕ ನಿರೀಕ್ಷೆ ಮಾಡಿರಲಿಲ್ಲ. ಮುಂದಿನ ಹಂತದಲ್ಲಿ ಅಲ್ಲಿ ಅವ್ರದ್ದು ಏರ್ ಡಿಫೆನ್ಸ್ ತುಂಬಾ ಖರ್ಚಾಯಿತು. ಖರ್ಚು ದುಡ್ಡಿನ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ನಾನು. ಎಲ್ಲಿಂದ ತಯಾರು ಮಾಡ್ತಾರ್ರಿ? ಒಂದು ತಿಂಗಳಿಗೆ 3ರಿಂದ 6 ಮಿಸೈಲ್ಗಳನ್ನು ತಯಾರು ಮಾಡುವಷ್ಟು ಕೆಪಾಸಿಟಿ ಇದೆ ಅವರಿಗೆ. ದಿನಕ್ಕೆ 20 ಬಳಸಬೇಕಾದ ಅನಿವಾರ್ಯತೆ. ಹಂತದಲ್ಲಿ ಯಾವುದೇ ಅಮೆರಿಕ ಮತ್ತೊಂದ್ಸಲ ದಾಳಿ ನಡೆಸಬೇಕಾದ್ರೂ ಕೂಡ ಬೂಟ್ಸ್ ಆನ್ ಗ್ರೌಂಡ್ ಕಳಿಸಿ ನೀವು ರಿಜಿಮ್ ಚೇಂಜ್ ಮಾಡುವ ಶಕ್ತಿ ನಿಮ್ಗುಂಟಾ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಇವತ್ತು ಕೂಡ ಪ್ರೇಮ್ಶೇಖರ್ ಸರ್ ಮಾತಾಡಿ. ಆಕ್ಚುಲಿ ಅಮೆರಿಕ ಮೊದಲಂದ್ಕೊಂಡದ್ದು ಏರ್ ಫೋರ್ಸ್ ಇಂದನೇ ಎಲ್ಲ ಆಗ್ಬಿಡುತ್ತೆ. ಮೊದಲನೇ ದಾಳಿನಲ್ಲೇ ಖಮೇನಿ ಹೋದ್ಮೇಲೆ ಇನ್ನು ಉಳಿದವ್ರನ್ನ ಮುಗಿಸೋದಕ್ಕೇನು ಇನ್ನೊಂದೆರಡು 4 ಹೊಡ್ತಾ ಅಂತ ಅಂದ್ಕೊಂಡ್ರು. ಆದ್ರೆ ಗಲ್ಫ್ ದೇಶಗಳ ಮೇಲೆ ಅಟ್ಯಾಕ್ ಅದೆಲ್ಲ ಆಯ್ತಲ್ಲ, ಅದೆಲ್ಲಾದ್ಮೇಲೆ ಏರ್ ಫೋರ್ಸ್ ಇಂದ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಮೆರೈನ್ ಕಳಿಸಿದ್ರು. ಇನ್ನು ಬೂಟ್ಸ್ ಆನ್ ದ ಗ್ರೌಂಡ್ ಬೇಕೇ ಬೇಕು ಅನ್ನೋದ ಪ್ರಿಪರೇಷನ್ ಅಮೆರಿಕ ಮಾಡ್ಕೋಬೇಕಾಗಿದೆ. ಅದನ್ನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮತ್ತೆ ಬೂಟ್ಸ್ ಆನ್ ದ ಗ್ರೌಂಡ್, ಇರಾನಿಯನ್ ಗ್ರೌಂಡ್ ಅಷ್ಟು ಸುಲಭವೂ ಅಲ್ಲ, ಅದಕ್ಕೆ ಭಾರಿ ತಯಾರಿ ಬೇಕು. ಇರಾಕ್ನಲ್ಲೇ ಅಮೆರಿಕ ಅದನ್ನ ಪೂರ್ತಿ ತಗೋಬೇಕು ತನ್ನ ವಶಕ್ಕೆ 87 ದಿನ ಬೇಕಾಯ್ತು. ಇರಾಕ್ ಜಸ್ಟ್ ಮೇ ಬಿ 1/3 ಆಫ್ ಇರಾನ್ 87 days. ಇನ್ ಇರಾನ್ ಮತ್ತು ಪವರ್ಫುಲ್, ಟೂ ಬಿಗ್, ಅದು ಎಷ್ಟು ದಿನ ಬೇಕು? ಅದಕ್ಕೆ ತಯಾರಿ ದೊಡ್ಡದಾಗಿ ಬೇಕಾಗುತ್ತೆ ಸರ್. ಆಯ್ತಾ? ಹೀಗಾಗಿ 1.6 lakhs people ಜಾಸ್ತಿ ಸಿಗ್ಬೋದಾ ಪ್ರೇಮ್ಶೇಖರ್ ಸರ್?
ಸರ್ ಯಾಕಂದ್ರೆ ರೀಗ್ರೂಪಿಂಗ್ ಇನ್ ದ ಸೆನ್ಸ್ ಬಹುತೇಕ ನನಗನ್ಸುತ್ತೆ ಕೆಲ ಯುರೋಪಿಯನ್ ರಾಷ್ಟ್ರಗಳು ಇಲ್ಲಪ್ಪ ನಾಳೆ ಮತ್ತೆ ಯುದ್ಧ ಆದರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ಬಂದ್ ಮಾಡ್ತಾರೆ, ಅವಾಗ ನಾವೊಂದು ಇರಾನ್ ಜೊತೆ ಸಂಬಂಧ ಇಟ್ಕೊಂಡ್ಬಿಡೋಣ, ವರ್ಲ್ಡ್ ಆರ್ಡರ್ ಇಸ್ ಚೇಂಜ್. ಸ್ಯಾಂಕ್ಷನ್ ಹಾಕೊಂಡು ಹೋಗ್ಲಿ ಅಮೆರಿಕ, ನಾವು ಕೆಲವು ರಾಷ್ಟ್ರಗಳು ನಾವು ಬಾದರ್ ಮಾಡೋದು ಬೇಡ, ಅಥವಾ ದ ಅಪ್ಗ್ರೇಡೆಡ್ ಸ್ಟೇಟಸ್ ಆಫ್ ಇರಾನ್ ಕ್ಯಾನ್ ಬ್ರಿಂಗ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಫ್ರಮ್ ದೆಮ್ ಆಲ್ಸೋ. ಸರ್ ಅಲ್ಲೊಂದು ಪ್ರಾಬ್ಲಮ್ ಇದೆ, ಸಾಧ್ಯತೆ ಇದೆ. ಯುರೋಪಿಯನ್ ಕಂಟ್ರೀಸ್ ಏನಾದ್ರು ಇರಾನ್ ಕಡೆ ತಿರುಗ್ಬಿಟ್ಟು ಅಲ್ಲಿಂದ ಆಯಿಲ್ ಅಲ್ಲಿ ಇಂಪ್ರೂವ್ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ಗಲ್ಫ್ ಸ್ಟೇಟ್ಸ್ ಎಂತದ್ದು ಯುರೋಪಿಯನ್ ಕಂಟ್ರೀಸ್ಗೆ ಒಂದು ಹನಿನೂ ಕೊಡೋದಿಲ್ಲ. ಪಾಯಿಂಟ್ ನಂಬರ್ 1. ಎರಡನೇದು, ನ್ಯಾಟೋ ಬಜೆಟ್ದು 67% ಅನ್ನ ಇದು ಮಾಡ್ತಾ ಇರೋದು ಅಮೆರಿಕ. ಒಂದ್ ವೇಳೆ ಅಮೆರಿಕ ನಿಲ್ಲಿಸ್ಬಿಟ್ರೆ ಗಲ್ಫ್ ಯುರೋಪಿಯನ್ ನೇಷನ್ಸ್ ಅಮೆರಿಕನ ಕಳ್ಕೊಂಡು ಇವನ್ ಗಲ್ಫ್ ಸ್ಟೇಟ್ಗಳನ್ನ ಕಳ್ಕೊಂಡು ಬರೀ ಇರಾನ್ ಜೊತೆಯಿಂದ ಆಯಿಲ್ ತಗೊಂಡು ಮಾತ್ರ ಬದುಕ್ಬಿಡ್ತಾವ ಸರ್. ಅವು ಆಯಿಲ್ಗಿಂತನೂ ದೊಡ್ಡದ ಯುರೋಪಿಯನ್ ಸ್ಟೇಟ್ಸ್ಗಳಿಗೆ ಬೇರೆ ಇದೆ, ಅವು ಅರ್ಥ ಮಾಡ್ಕೋತೇವೆ. ಟೈಮ್ ಬರ್ತದೆ, ಸದ್ಯದಲ್ಲೇ ಬರ್ತದೆ, ಅವಕ್ಕೆ ಅರ್ಥ ಮಾಡ್ಕೊಳ್ಳಿ. ಈಗ ಮೊನ್ನೆ ನಡೆದಿದ್ದ ಮಾತುಕತೆಯಲ್ಲಿ ಫಾರ್ ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ದೇ ಡಿಡ್ ದಿಸ್ ವಿಸಿ ವಿತೌಟ್ ಅಮೆರಿಕ. NATO countries did this VC without America. So there itself it is showing that the world order is going to change very shortly. It has not worked. It has not worked. ಅಲ್ಲ, ವರ್ಕ್ ಆಗಿಲ್ಲ, Work ಆಗಿಲ್ಲ, that is a different thing. But they moved ಪ್ರಯತ್ನ ಅಂತ ಮಾಡಿದ್ರು. ಪ್ರಯತ್ನ ಮಾಡ್ಲಿ, ಪ್ರಯತ್ನ ಯಾರು ಬೇಕು? ಪಾಕಿಸ್ತಾನ ಪ್ರಯತ್ನ ಮಾಡ್ತಾ ಇಲ್ವಾ ನೆಗೋಷಿಯೇಟ್ ಮಾಡಿಸ್ತೀವಿ ಅಂತ? ವಿಲ್ ಇಟ್ ವರ್ಕ್? ಪ್ರಯತ್ನ ಯಾರು ಬೇಕು? ಫೈನ್ ವೇ ಟು ಸಿ ದ ರಿಸಲ್ಟ್. ಓನ್ಲಿ ದಟ್ ಶೇಪ್ಸ್ ದ ಫ್ಯೂಚರ್ ಪಾಲಿಟಿಕ್ಸ್ ಆಫ್ ದ ವರ್ಲ್ಡ್. ಅಲ್ಲ, ಯಾವ ಯುರೋಪಿಯನ್ ದೇಶಗಳು ವಿಸಿ ಮಾಡಿದ್ವಲ್ಲ, ನಿಮ್ಮ ದೇಶಗಳ ಆಡಳಿತಗಳಿಗೆ ನಾವು ಅವಕಾಶ ಕೊಡ್ತೀವಿ ಅಂತ ಇರಾನ್ ಹೇಳಿದ್ರೆ ಇಟ್ ವರ್ಕ್ ಫಾರ್ ದೆಮ್, ಓನ್ಲಿ ಫಾರ್ ದೆಮ್. Most ಗಲ್ಫ್ bizarre. ಸ್ಟೇಟ್ಸ್, ಯುರೋಪಿಯನ್ ಸ್ಟೇಟ್, ಗಲ್ಫ್ ಸ್ಟೇಟ್ಸ್, ದೇ ವಿಲ್ ನಾಟ್ ಗಿವ್ ಇವನ್ ಎ ಡ್ರಾಪ್ ಆಫ್ ಆಯಿಲ್ ಟು ಯುರೋಪಿಯನ್ ಸ್ಟೇಟ್ಸ್. ದೆನ್ ತೊಂದರೆ ದೊಡ್ಡದಾಗಿದೆ. ಇರಾನ್ಗೋಸ್ಕರ ಉಳಿದವ್ರನ್ನೆಲ್ಲ ಕಳ್ಕೊಳ್ಳೋದು ಅದು ಬಹಳ ದೊಡ್ಡ ತಪ್ಪಾಗ್ತಿದೆ ಸರ್. China is taking from Iran and also from other Gulf states. They will not give. No, China ತಗೋತಾ ಇದೆಯಲ್ಲ, China is taking it. ಅಲ್ಲ, ಈಗ ಇರಾನ್ ಹೇಳ್ತಲ್ಲ ಸರ್, ಭಾರತ 5 ಮಿತ್ರ ದೇಶಗಳ ಪೈಕಿ ಈ ಒಂದು ಭಾರತನ ಭಾರತದ ತಗೊಂಡಿದೀವಲ್ಲ ಕೊಡ್ತೀವಿ ಅಂತ. ಅದರ ಅರ್ಥ ಗಲ್ಫ್ ದೇಶಗಳ ಜೊತೆಗೆ ನಮ್ಮ ಸಂಬಂಧ ಹಾಳಾಗತ್ತಾ? ಇಲ್ಲ ಹಂಗಲ್ಲ, ನಮ್ ಕೇಸೇ ಬೇರೆ, ಯುರೋಪಿಯನ್ ಕಂಟ್ರೀಸ್ ಬೇರೆ. ನಮ್ಮನ್ನ ಯುರೋಪಿಯನ್ ಕಂಟ್ರೀಸ್ ನ ಒಂದೇ ಬ್ಯಾಸ್ಕೆಟ್ ಹಾಕಬಾರ್ದು, ನಮ್ಮದೇ ಬೇರೆ. ಇರಾನ್ ಜೊತೆ ನಾವು ಇಟ್ಕೊಂಡ್ರೆ ಸಂಬಂಧನೇ ಬೇರೆ. ಈಗ ಆಕ್ಚುಲಿ ಯುರೋಪಿಯನ್ ಕಂಟ್ರೀಸ್ ಈಗ ಇರಾನ್ ಕಡೆ ತಿರುಗ್ತಾ ಇವೆ, ಇಲ್ಲಿ ತನಕ ತಿರುಗಿರ್ಲಿಲ್ಲ. ಇಲ್ಲಿ ತನಕ ಇದ್ದದ್ದು ಅಮೆರಿಕ ಮತ್ತೆ ಗಲ್ಫ್ ಸ್ಟೇಟ್ಗಳ ಜೊತೆ ಮಾತ್ರ. ಈಗ ಇರಾನ್ ಕಡೆಗೆ ಹೋಗ್ತಾ ಇದ್ದೇವೆ. ನಾವು ಹಾಗಲ್ಲ, ಯಾವಾಗ್ಲೂ ಎರಡೂ ಕಡೆ ಇದ್ದೀವಿ ನಾವು. ಬಟ್ ಟ್ರಂಪ್ ಕಾಲದಲ್ಲಿ ಏನೂ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಶೇಖರ್ ಸರ್, ಮೋಹನ್ ಚಿತ್ತಾಲೆ ಅವರೇ ಧನ್ಯವಾದ. ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತನೇ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.